ಒಳ್ಳೆ ಕೆಲಸಕ್ಕೆ 108 ವಿಘ್ನಗಳು ಅಂತಾರೆ. ಅದು ನಿಜ ಆಯ್ತು. ಆದ್ರೂ ಅದನ್ನೆಲ್ಲ ಜಯಿಸಿ ವ್ರತನ ಪೂರೈಸಿದ್ದೀರಿ. ಆದ್ರೆ ಇದು ಇಲ್ಲಿಗೆ ಮುಗೀತು ಅನ್ಕೋಬೇಡಿ. ಇನ್ನು ಈ ರಥದ ಒಂದು ಕೆಲಸ ಬಾಕಿ ಇದೆ. ಏನರ್ಚಕ್ರ? ತಗೊಮ್ಮ, ಇದು ದೇವರ ದೀಪದ ಉರಿಸಿದ ಎಣ್ಣೆ. ಇದನ್ನ ಅರಸನ ಕೋಟೆಯಲ್ಲಿ ನಂದಾ ದೀಪಕ್ಕೆ ಹಾಕಿ ನೀವಿಬ್ರು ಜೊತೆಯಲ್ಲಿ ಹಚ್ಚಬೇಕು. ಆ ರಾತ್ರಿ ಪೂರ್ತಿ ಇದನ್ನ ಆರ್ದೇವರ ಹಾಗೆ ನೋಡ್ಕೋಬೇಕು. ಅಲ್ಲಿಗೆ ಈ ವ್ರತ ಪೂರ್ಣ ಆಗುತ್ತೆ. ಸರಿ ಅರ್ಚಕ್ರ. ಸರಿ ಅಮ್ಮ, ಒಳ್ಳೇದಾಗಿ ಹೊರಟು ಬನ್ನಿ. ನಾವೇನಾದ್ರೂ ಇದೇ ಅವತಾರದಲ್ಲಿ ಮನೆಗೆ ಹೋದ್ರೆ ಅಮ್ಮ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಹೌದು ಯಜಮಾನ್ರೆ. ಹಾಗಾದ್ರೆ ಬಟ್ಟೆ ಬದಲಾಯಿಸ್ಕೊಂಡು ಹೋಗೋಣ ಬ್ರೋ. ಸರಿ ಬನ್ನಿ ಹೋಗೋಣ. ಅಖಿಲ, ಸಮಾಧಾನ ಮಾಡ್ಕೊ. ಮಾವ ನೀರು ತಗೋ. ನೀರು ಕುಡಿ. ನಿಧಾನ. ನಮ್ಮ ಮಕ್ಕಳಿಗೇನು ಆಗಿರಲ್ಲ ರಘು? ಏನು ಆಗಿರಲ್ಲ ಅಖಿಲ, ಸುಮ್ಮನೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬೇಡ. ಅಣ್ಣ, ಅತ್ತಿಗೆ ಏನಾಯ್ತು? ಆದಿತ್ಯ ಪ್ರೀತಿ ಇಬ್ರು ಅಖಿಲಾಗೆ ಹೇಳ್ದೆ ಆಫೀಸ್ಗೆ ಹೋಗಿದ್ದಾರೆ. ಅವ್ರಿನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೋತಿದ್ದಾಳೆ. ಅಯ್ಯೋ ಅತ್ತಿಗೆ, ಅದಕ್ಕಾಗಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅವ್ರಿಗೇನು ಆಗಲ್ಲ, ಆರಾಮಾಗಿರಿ. ಅವ್ರು ಹೋಗಿರೋದು ಆಫೀಸಿಗೆ ತಾನೆ. ರೀ, ಆಫೀಸ್ಗೆ ಹೋಗಿದ್ದಾರೆ ಅಂತ ಹೆಂಗ್ರಿ ಹೇಳ್ತೀರಾ? ಪಾಪ ಅಕ್ಕ ಎಷ್ಟು ಗಾಬರಿ ಆಗಿದ್ದಾರೆ ನೋಡಿ. ಆಫೀಸ್ಗೆ ಹೋಗೋಕ್ ಮುಂಚೆ ಅಕ್ಕನ್ ಹೇಳೋಗ್ಬೇಕು ಅಂತ ಗೊತ್ತಾಗಲ್ವೇನ್ರಿ ಅವ್ರಿಗೆ? ನೋಡು, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ, ಸುಮ್ಮನೆ ಇರು. ಅತ್ತಿಗೆ, ಆದಿಪ್ರೀತಿ ಬಂದ್ರು. ಮಗನೇ, ನಿಂಗೇನು ಆಗಿಲ್ಲ ತಾನೆ? ನೀ ಸರಿಯಾಗಿದ್ಯಾ ತಾನೆ? ನೀ ಚೆನ್ನಾಗೇ ಇದೆಯಾ ತಾನೆ? ನಿಂಗೇನು ಆಗಿಲ್ಲಲ್ಲ? ಮಾಮ್, ನನ್ಗೇನಾಗಿದೆ? ನಾನು ಚೆನ್ನಾಗಿದ್ದೀನಿ. ಐ ಆಮ್ ಟೋಟಲಿ ಫೈನ್. ಅಲ್ವಾ ಬ್ರೋ? ಹೌದಮ್ಮ, ಪ್ರೀತಿಗೇನಾಗಿದೆ? ಅವನು ಆರಾಮಾಗಿ ಇದ್ದಾನಲ್ಲ. ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ದಾರೆ? ದೇವಸ್ಥಾನದಲ್ಲಿ ನಡೆದಿತ್ತು ಅಮ್ಮಂಗೇನಾದ್ರೂ ಗೊತ್ತಾಯ್ತಾ? ಅಂತೂ ನೀವಿಬ್ರು ಕ್ಷೇಮವಾಗಿ ಬಂದ್ರಲ್ಲ, ನನಗದೇ ಸಮಾಧಾನ. ಅಲಾಮ, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಪ್ಪಾ ಹೇಳೋದು, ನೀವಿಬ್ರು ಆಫೀಸ್ಗೆ ಹೋದಾಗಿಂದ ಊಟ ತಿಂಡಿನೂ ಬಿಟ್ಟು ನನ್ನ ಮಕ್ಕಳಿಗೆ ಏನಾಗಿದೆಯೋ ಅಂತ ಚಿಂತೆ ಮಾಡ್ಕೊಂಡು ಹೀಗಾಡ್ತಿದ್ದಾಳೆ. ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿಲ್ಲ. ಅಮ್ಮ, ನಮ್ಗೇನು ಆಗಿಲ್ಲ, ಆಗೋದು ಇಲ್ಲ. ನೀವು ಸುಮ್ಮನೆ ಈ ತರ ಎಲ್ಲ ಯೋಚನೆ ಮಾಡಿ ಹೆಲ್ತ್ ಹಾಳು ಮಾಡ್ಕೋಬೇಡಿ. ಮೊದಲು ಹೋಗಿ ಏನಾದ್ರೂ ತಿನ್ನಿ. ಸರಿನಪ್ಪ, ನೀವಿಬ್ರು ಹುಷಾರಾಗಿ ಮನೆಗೆ ಬಂದ್ರಲ್ಲ, ಈಗ ಹೊಟ್ಟೆ ತುಂಬಾ ಊಟ ಮಾಡ್ತೀನಿ. ಆದಿತ್ಯ, ನೀನು ಪ್ರೀತು ಆಫೀಸ್ಗೆ ಹೋಗಿದ್ರಿ, ಒಟ್ಟಿಗೆ ಬಂದ್ರಿ ಸರಿ. ಆದ್ರೆ ಪಾರ್ವತಿ ಯಾಕೆ ನಿಮ್ ಜೊತೆ ಬಂದ್ಲು? ಇವಳಿಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬಾ ಅಂತ ನಾನೇ ಕಳ್ಸಿದ್ದೆ. ಏಯ್ ಪಾರ್ವತಿ, ನಾನ್ ಕಳ್ಸಿ ಎಷ್ಟೊತ್ತಾಯ್ತು? ನೀನ್ ಎಷ್ಟೊತ್ತಿಗೆ ಬರ್ತಾ ಇದ್ಯಾ? ತರಕಾರಿ ತರಕ್ ಹೋಗಿದ್ಯಾ ಅಥವಾ ಬೆಳೆಯಕ್ಕೆ ಹೋಗಿದ್ಯಾ? ಮೇಡಮ್, ತರಕಾರಿ ತಗೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದೆ. ಬರೋವಾಗ ದೊಡ್ಡ ಯಜಮಾನ್ರು ಕಾಣಿಸಿದ್ರು. ಅವ್ರನ್ನ ನೋಡಿ
ನಾನೇ ಕೈ ಅಡ್ಡ ಹಾಕಿ ಅವ್ರ ಕಾರ್ನ ನಿಲ್ಸಿ ಅವ್ರ ಜೊತೆಗೆ ಬಂದೆ. ಬಾ 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 ಬಾ, ಏನಾದ್ರೂ ಹೇಳಿದ್ರೆ ಸಾಕು ಉತ್ತರ ರೆಡಿ ಇಟ್ಕೊಂಡಿರ್ತೀಯ ಕಣೆ ನೀನು. ಇದೆಲ್ಲ ಹೆಂಗೆ ಬರುತ್ತೆ ನಿನ್ಗೆ? ಚಿಕ್ಕಮ್ಮ, ಪಾರ್ವತಿ ಹೇಳ್ತಾ ಇರೋದು ನಿಜ. ಅವಳು ದೇವಸ್ಥಾನದಿಂದ ವಾಪಸ್ ಬರುವಾಗ ನಾನೇ ಕಾರ್ ನಿಲ್ಸಿ ಕರ್ಕೊಂಬಂದೆ. ಅಯ್ಯೋ ಆದಿತ್ಯ, ಈಗ ತಾನೇ ಅವಳು ನಾನೇ ಕಾರಿಗೆ ಅಡ್ಡ ಕೈ ಹಾಕಿ ಹತ್ಕೊಂಡ್ ಬಂದೆ ಅಂತ ಹೇಳ್ತಿದ್ದಾಳೆ. ಈಗ ನೀನ್ ನೋಡಿದ್ರೆ ಅವಳು ನೋಡಿ ನಾನೇ ನಿಲ್ಲಿಸ್ದೆ ಗಾಡಿ ಅಂತ ಹೇಳ್ತಿದ್ಯಾ. ಈಗ ಯಾರ ಮಾತನಪ್ಪ ನಂಬೋದು? ನೀನು ಯಾರ ಮಾತನ್ನು ನಂಬೋದು ಬೇಡ, ಆಯ್ತಾ? ಇಲ್ಲಿ ಯಾರನ್ನ ಯಾರು ಕರ್ಕೊಂಬಂದ್ರು ಅನ್ನೋದು ಮುಖ್ಯ ಅಲ್ಲ, ಎಲ್ರು ಹುಷಾರಾಗಿ ಬಂದ್ರಲ್ಲ ಅದು ಮುಖ್ಯ. ಅದೇ ಪ್ರೀತು, ನೀವು ಫ್ರೆಶ್ ಆಗ್ಬಿಡಿ. ಪಾರ್ವತಿ, ಅತ್ತಿಗೆಗೆ ಏನಾದ್ರು ತಿನ್ನಕ್ಕೆ ರೆಡಿ ಮಾಡಮ್ಮ. ಅಖಿಲ, ಮಕ್ಕಳು ಕ್ಷೇಮವಾಗಿ ಮನೆಗೆ ಬಂದಾಯ್ತಲ್ಲ, ಈಗ ಸಮಾಧಾನ ಆಯ್ತಾ? ಬಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ತಿಂಡಿ ತಗೊಂಡು ಬರ್ತಾಳೆ. ಪ್ರೀತು, ಓಯ್, ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ನಿನ್ನ ಅತ್ತೆ ಹತ್ರ ಹೇಳಿದ್ದು ಸುಳ್ಳು ತಾನೆ? ನಿಮ್ 3 ಜನದ ಮುಖ ನೋಡಿದಾಗ್ಲೇ ನನಗೆ ಗೊತ್ತಾಯ್ತು ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ. ಅಲ್ಲಿ ಏನ್ ನಡೀತು ಪ್ರೀತು? ಹೇಳು ಪ್ರೀತು, ಅಲ್ಲಿ ಏನ್ ನಡೀತು? ನಾನು ಬಂದಿದ್ದು ಹರೀಶ್ ಮೆಸೇಜ್ ಅಂದ್ಕೊಂಡು ಆ ಜಾಗಕ್ಕೆ ಹೋದಾಗ ಗೊತ್ತಾಯ್ತು ಹರೀಶ್ ಅಲ್ಲ ಅಂತ. ಅವ್ರು ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಮತ್ತೆ ನನ್ನ ಮೇಲೆ ಅಟ್ಯಾಕ್ ಆಯ್ತು. ಆಗ ನನ್ನ ಕಾಪಾಡಿದ್ದೆ ಬ್ರೋ ಮತ್ತೆ ಪಾರ್ವತಿ. ಪಾರ್ವತಿ, ಕಾಫಿ ತರ್ತೀಯ ಅಂತ ಅನ್ಕೊಂಡ್ರೆ ಖಾಲಿ ಟ್ರೇ ತರ್ತಾ ಇದೆಯಾ? ಓ, ನಮ್ಮ ಯಜಮಾನ್ರಿಗೆ ಸ್ವಲ್ಪ ಮರವು ಜಾಸ್ತಿನೇ ಇದೆ ಅನ್ಸುತ್ತೆ. ಮರವಾ ಅಂತ ನಾನೇನ್ ಮಾಡ್ತೆ? ಅರ್ಚಕ್ರೆ ಹೇಳಿದ್ದನ್ನ ಅಷ್ಟ್ ಬೇಗ ಮರ್ತೋದ್ರ? ಮನೆಗ್ ಹೋಗಿ ದೇವ್ರ ಮುಂದೆ ನಂದಾದೀಪ ಹಚ್ಚೋವರೆಗೂ ಒಂದ್ ತೊಟ್ಟು ನೀರ್ ಕುಡಿಬಾರ್ದು ಅಂತ ಹೇಳಿದಾರೆ. ಅಂತದ್ರಲ್ಲಿ ಕಾಫಿ ಕೇಳ್ತಾ ಇದ್ದೀರಲ್ಲ ಯಜಮಾನ್ರೆ. ಅಯ್ಯೋ ಸಾರಿ ಪಾರ್ವತಿ, ನೀನ್ ಹೇಳಿದ್ ಸರಿನೇ. ಯಾಕೋ ಇತ್ತೀಚೆಗೆ ಕೆಲವು ವಿಚಾರಗಳನ್ನ ಬೇಗ ಮರ್ತು ಬಿಡ್ತೀನಿ. ಹಾಗೆ ಕೆಲವೊಂದು ವಿಚಾರಗಳನ್ನ ಮರೆಯೋದಕ್ಕೆ ಆಗಲ್ಲ. ಹೋಗ್ಲಿ ಬಿಡು, ನೀನ್ ಹೋಗಿ ನಂದ ದೀಪ ತಗೋಬಾ, ದೀಪ ಹಚ್ಚೋಣ. ಪಾರ್ವತಿ, ಏನ್ ಯಜಮಾನ್ರೆ? ನೀನ್ ಯಾವಾಗ್ಲೂ ನನ್ ಜೊತೆನೇ ಇರ್ತೀಯ. ನನ್ನ ಆಗು ಹೋಗುಗಳೆಲ್ಲ ನಿನಗೆ ಗೊತ್ತು. ನಾನು ತಪ್ಪು ಮಾಡಿದ್ರು ಅದನ್ನ ಸರಿಪಡಿಸ್ತೀಯ. ಅದಕ್ಕೆ ಅಮ್ಮನ್ ಬಿಟ್ರೆ ನಿನಗೆ ನನ್ನ ಮನಸ್ಸಲ್ಲಿ ವಿಶೇಷವಾದ ಸ್ಥಾನ ಕೊಟ್ಟಿರೋದು. ನನ್ ಕೊನೆ ಉಸಿರಿರೋವರೆಗೂ ನಿಮ್ ಜೊತೆಲೇ ಇರ್ತೀನಿ ಯಜಮಾನ್ರೆ. ನೀನ್ ನನ್ನ ಜೊತೆಲಿದ್ರೆ ಒಂಥರ ಧೈರ್ಯ ಪಾರ್ವತಿ. ಸರಿ ಯಜಮಾನ್ರೆ, ನಾನು ಯಾವಾಗ್ಲೂ ನಿಮ್ ಜೊತೆ ಇರ್ತೀನಿ. ಬನ್ನಿ ದೀಪ ಹಚ್ಚೋಣ.
ಯಜಮಾನ್ರೆ, ದೇವ್ರಿಗೆ ಭಕ್ತಿಯಿಂದ ಕೈ ಮುಗ್ದು ಈ ಅರ್ಸನ್ ಕೋಟೆಗೆ ಯಾವುದೇ ರೀತಿ ತೊಂದರೆ ಆಗದಿರೋ ತರ ನೋಡ್ಕೊಳಪ್ಪ ಅಂತ ಬೇಡ್ಕೊಳ್ಳಿ. ಪಾರ್ವತಿ, ಅದ್ರ ಜೊತೆಗೆ ನನ್ನ ಕಣ್ಣಿನ ಹುಡುಗಿ ಸಿಗ್ಲಿ ಅಂತ ಬೇಡ್ಕೊಳ್ಳೋದು ಬೇಡವಾ? ನಿಮ್ ಕಣ್ಣಿನ ಹುಡುಗಿ ಖಂಡಿತ ಸಿಗ್ತಾಳೆ ಯಜಮಾನ್ರೆ, ಆ ನಂಬಿಕೆ ನನಗಿದೆ. ಸರಿ ಪಾರ್ವತಿ, ನೀನ್ ಹೇಳಿದ್ಮೇಲೆ ಆ ನಂಬಿಕೆ ನನಗೂ ಇದೆ. ಯಜಮಾನ್ರೆ, ದೀಪ ಹಚ್ಚಿ. ನೀನ್ ಹಚ್ಚಲ್ವಾ ಪಾರ್ವತಿ? ನಾನ್ ನಿಮ್ ಕೈ ಹಿಡಿದ್ರೆ ಸಾಕು ದೀಪ ಹಚ್ಚಿದಾಗೆ. ಪಾರ್ವತಿ, ಅಕ್ಕ, ಭಾವ, ಅಯ್ಯೋ ಅಯ್ಯೋ ಅಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಹೋಯ್ತು, ಎಲ್ಲ ಹಾಳಾಗೋಯ್ತು. ಇಡೀ ಅರಸನ್ ಕೋಟೆನೇ ಹಾಳಾಗೋಯ್ತು. ನೀವೇ ಬನ್ನಿ ಅಕ್ಕ, ಭಾವ, ಇಲ್ಲೇನ್ ನಡೀತಿದೆ ಅಂತ ನೀವೇ ನೋಡಿ ಬನ್ನಿ. ಅಕ್ಕ, ಭಾವ, ಅಕ್ಕ. ದಾಮಿನಿ, ಏನಾಯ್ತು ನಿನಗೆ? ಯಾಕೆ ಕಿರ್ಚ್ಕೋತಿದ್ಯಾ? ಅಲ್ಲಿ ನೋಡಿ ಅಕ್ಕ, ನೀವೇ ನಿಮ್ ಕಣ್ಣಾರ ನೋಡಿ. ಕೆಲಸದೊಳಗೆ ಸದ್ರ ಕೊಡ್ಬೇಡಿ, ತಲೆ ಮೇಲೆ ಕುತ್ಕೋತಾಳೆ ಅಂತ ನಾನು ಆವಾಗ್ಲೇ ಹೇಳಿದ್ದೆ. ನನ್ ಮಾತು ಕೇಳಲಿಲ್ಲ ನೀವ್ಯಾರು. ಈಗ ನೋಡಿ ಅಲ್ಲಿ ಏನ್ ಮಾಡಿದಳು ನೋಡಿ ಅವಳು. ನಮ್ಮ ಆದಿತ್ಯನ್ಗೆ ಸರಿ ಸಮನಾಗಿ ದೇವರ ಮನೆ ಒಳಗಡೆ ಹೋಗಿದ್ದಾಳೆ. ಪಾರ್ವತಿ, ನೀನ್ ಯಾಕೆ ಆದಿ ಜೊತೆ ದೇವ್ರ ಮನೇಲಿದೀಯಾ? ಅವಳೆಲ್ಲಕ್ಕ ಹೇಳ್ತಾಳೆ, ತಪ್ಪು ಮಾಡಿ ಎಲ್ಲರ ಮುಂದೆ ಸಿಕ್ಕಾಕೊಂಡಿದ್ದಾಳಲ್ವಾ, ಹೆಂಗ್ ವಿಲವಿಲ ಅಂತ ಒದ್ದಾಡ್ತಿದ್ದಾಳೆ ನೋಡಿ. ಈ ಮನೆ ಹಾಳಿ ಯಾರಿಗೂ ಗೊತ್ತಾಗ್ದಿದ್ದ ಹಾಗೆ ನಮ್ಮ ಆದಿತ್ಯನ್ ಜೊತೆ ಸೇರ್ಕೊಂಡು ನಮ್ಮ ಮನೆ ದೀಪ ಹಚ್ಚೋಕ್ ಹೋಗಿದ್ಲಕ್ಕ. ಏನಮ್ಮ ಪಾರ್ವತಿ, ಏನಿದೆಲ್ಲ? ಆದಿ, ನೀವಿಬ್ರು ದೀಪ ಹಚ್ಚಕ್ ಹೊರಟಿದ್ರ? ಯಾಕೆ ನೀವಿಬ್ರು ದೀಪ ಹಚ್ತಿದ್ರಿ? ಕಣ್ಣಿನ ಹುಡುಗಿ ಸಿಗೋದಕ್ಕೋಸ್ಕರ ಮಾಡಿರೋ ವ್ರತ ಅಂತ ಅಮ್ಮಂಗೆ ನಾನು ಹೇಗೆ ಹೇಳೋದು? ಅವ್ರ ಪ್ರಶ್ನೆ ನಾನು ಹೇಗೆ ಉತ್ತರ ಕೊಡ್ಲಿ? ದೇವ್ರೆ, ನೀನೇ ಹೇಗೆ ನನಗೆ ದಾರಿ ತೋರಿಸ್ಬೇಕು. ಅಮ್ಮ, ಆಗ್ಲೇ ಮಾರ್ಕೆಟ್ ಇಂದ ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂತ ಹೇಳದ್ನಲ್ಲ, ಅಲ್ಲಿ ಅರ್ಚಕರು ಸೂರ್ಯ ಮಕರ ರಾಶಿ ಪ್ರವೇಶ ಮಾಡ್ತಿರೋದ್ರಿಂದ ಕೆಲವ್ರ ಮನ್ಸನ್ನ ಅನಗತ್ಯ ಆತಂಕ ಕಾಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅರ್ಸನ್ ಕೋಟೆಯವರು ಹೊರತಲ್ಲ ಅಂತಂದ್ರು. ನನಗೆ ತುಂಬಾ ಆತಂಕ ಆಗಿ ಇದಕ್ ಪರಿಹಾರ ಏನು ಅಂತ ಕೇಳ್ದೆ. ದೇವ್ರ ಪ್ರಸಾದ ಅಂತ ಈ ಎಣ್ಣೆ ಕೊಟ್ರು. ಈ ಎಣ್ಣೆಯಿಂದ ಮನೆ ಹಿರಿಮಗ ನಂದಾದೀಪ ಹಚ್ಚಿದ್ರೆ ಈ ಮನೆಗ್ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಈ ಮನೆಯವ್ರ ಎಲ್ರಿಗೂ ಶಾಂತಿ ಸಮಾಧಾನ ಸಿಗುತ್ತೆ ಅಂದ್ರು. ಅದಕ್ಕೆ ಯಜಮಾನ್ರಿಗೆ ದೀಪ ಹಚ್ಚೋದಕ್ಕೆ ಸಹಾಯ ಮಾಡ್ತಿದ್ದೆ ಅಮ್ಮ. ಅಕ್ಕ ಅಕ್ಕ ಅಕ್ಕ, ಇಲ್ಲ, ಇವಳು ಹೇಳ್ತಿರೋದೆಲ್ಲ ಸುಳ್ಳು. ಇವಳು ಮಾತು ನಂಬೇಡಿ. ಇವಳು ಆದಿತ್ಯನ ಸಹಾಯ ಮಾಡಕ್ ಹೋಗಿರ್ಲಿಲ್ಲ ಅಕ್ಕ, ಅವನ ಜೊತೆ ಸೇರ್ಕೊಂಡು ದೀಪ ಹಚ್ಚಕ್ ಹೋಗಿದ್ಲು. ನಿಜವಾಗ್ಲೂ ನನ್ ಮಾತು ನಂಬಿ ಅಕ್ಕ. ಹೌದಾ ಆದಿ? ದಾಮಿನಿ ಹೇಳ್ತಾ ಇರೋದು ನಿಜನಾ? ಇಲ್ಲ ಅಮ್ಮ,
ಪಾರ್ವತಿ ನನಗೆ ಸಹಾಯ ಮಾಡ್ತಾ ಇದ್ಲು ಅಷ್ಟೇ. ಸರಿ ಆದಿ, ದೀಪ ಹಚ್ಚಪ್ಪ. ದೇವ್ರ ದಯದಿಂದ ಯಾರಿಗೂ ಕೆಟ್ಟದ್ದಾಗದೆ ಹೋದ್ರೆ ಸಾಕು. ಇದು ದೇವರ ದೀಪದ ಉರಿಸಿದ ಎಣ್ಣೆ. ಇದನ್ನ ಅರಸನ ಕೋಟೆಯಲ್ಲಿ ನಂದಾ ದೀಪಕ್ಕೆ ಹಾಕಿ ನೀವಿಬ್ರು ಜೊತೆಯಲ್ಲಿ ಹಚ್ಚಬೇಕು. ಸರಿ. ಯಾವ ಕಿಟಕಿನೂ ತೆಗ್ದಿಲ್ಲ, ಗಾಳಿನೂ ಬಂದಿಲ್ಲ. ದೀಪ ಹೆಂಗಪ್ಪ ಹಾರೋಯ್ತು? ಆದಿ, ಮತ್ತೆ ಹಚ್ಚಪ್ಪ. ಅಯ್ಯೋ ಅಯ್ಯೋ, ನೋಡಿದ್ರಕ್ಕ? ಈಗ್ಲಾದ್ರೂ ನಿಮ್ ಕಣ್ಣಾರ ನೋಡಿದ್ರ? ನಮ್ ಮನೆ ಮಗ ನಂದ ದೀಪ ಹಚ್ಚತಾ ಇದ್ರೆ ಅವ್ನ್ ಕೈ ಜೊತೆ ಕೈ ಜೋಡಿಸಿ ಇವಳು ದೀಪ ಹಚ್ಚಿದ್ಲು. ಮನೆ ಕೆಲಸದವಳು. ನಾನು ಆವಾಗ್ಲೇ ಹೇಳ್ದೆ, ನೀವ್ ನಂಬ್ಲಿಲ್ಲ ನನ್ ಮಾತು. ಈಗ್ಲಾದ್ರೂ ನನ್ ಮಾತ್ನಲ್ಲಿ ನಂಬಿಕೆ ಬಂತಾ? ಚಿಕ್ಕಮ್ಮ, ಯಾಕೆ ಸುಮ್ನೆ ಏನೇನೋ ಮಾತಾಡ್ತಾ ಇದ್ದೀರಾ? ದೀಪ ಆರ ಹೋಗಾಗಿತ್ತು, ಅದಕ್ಕೆ ಪಾರ್ವತಿ ಕೈ ಹಿಡಿದ್ಲು. ಅದ್ರ ತಪ್ಪೇನಿದೆ? ಅಲ್ಲಪ್ಪ ಆದಿತ್ಯ, ನಾನು ಅವಳಿಗೆ ಯಾವಾಗ ಏನ್ ಹೇಳಿದ್ರು ಅವಳಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತೀಯಲ್ಲ. ನಾನು ಹೇಳಿದ್ದೇನಾದ್ರು ತಪ್ಪಿತಾ ಅಕ್ಕ? ನೀವೇ ನೋಡ್ಲಿಲ್ವಾ ಅಕ್ಕ? ದಾಮಿನಿ, ವಿತಂಡವಾದ ಮಾಡಬೇಡ. ಯಾವುದಕ್ಕೆ ಆದ್ರೂ ಒಂದು ಮಿತಿ ಇರಬೇಕು. ದೀಪ ಆರು ಹೋಗ್ತಾ ಇರೋದನ್ನ ನಾವೆಲ್ಲ ನೋಡಿದ್ವಿ ತಾನೆ. ಅದು ಆರೋದನ್ನ ಪಾರ್ವತಿ ತಡೆದ್ಲು. ಅದ್ರಲ್ಲಿ ತಪ್ಪೇನಿದೆ? ಪಾರ್ವತಿ ತಡೆದಿರೋದು ಬರೀ ಆರು ಹೋಗೋ ದೀಪನ ಮಾತ್ರ ಅಲ್ಲ, ನಮ್ಮ ಅರಸನ ಕೋಟೆಯ ನೆಮ್ಮದಿಯನ್ನು ಕಾಪಾಡಿದ್ದಾಳೆ. ಹಾಗ್ ನೋಡಕ್ ಹೋದ್ರೆ ನಾವೆಲ್ಲ ಪಾರ್ವತಿಗೆ ಋಣಿಯಾಗಿರ್ಬೇಕು.